ಸುದ್ದಿಯಲ್ಲಿರುವ ನಟಿಯ ಸಹೋದರಿ ಹಾಗೂ ರಾಘವೇಂದ್ರ ನಡುವಿನ ಪ್ರೀತಿ ಪ್ರೇಮದ ಮೋಸದಾಟಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ರಾಘವೇಂದ್ರ ವಿರುದ್ಧ ನಟಿಯ ಸಹೋದರಿ ಗಂಭೀರ ಆರೋಪ ಮಾಡಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಯಿದೆ. ಏನಪ್ಪಾ ಅಂದ್ರೆ, ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ರಾಘವೇಂದ್ರ ಪರಿಚಯವಾಗಿದ್ದು, ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದು ಪ್ರೀತಿಗೆ ತಿರುಗಿದ್ದು, ನಂತರ ಮದುವೆಯಾಗುವುದಾಗಿ ನಂಬಿಸಿ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಅಲ್ಲದೆ ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿಕೊಂಡು ರಾಘವೇಂದ್ರ ಸಾಲ ಪಡೆದಿದ್ದಾನೆ ಎಂದು ಆರೋಪಿಸಿದ್ದಾಳೆ. ಈ ವಿಚಾರವಾಗಿ ಇಬ್ಬರ ನಡುವೆ ಹಲವು ಬಾರಿ ಜಗಳ ನಡೆದಿದ್ದು, ಬಳಿಕ ರಾಘವೇಂದ್ರಗೆ ಈಗಾಗಲೇ ಮದುವೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದ್ದು ಎನ್ನಲಾಗಿರುವ ಬಗ್ಗೆ ಆ ಒಂದು ಯುವತಿ ತಿಳಿಸಿರುವಂತದ್ದು. ಇದಾದ ಬಳಿಕ ರಾಘವೇಂದ್ರ ಖಾಸಗಿ ಫೋಟೋಗಳನ್ನು ತೋರಿಸಿ ಬೆದರಿಕೆ ಹಾಕಿದ್ದಾನೆ ಎಂಬುದು ಯುವತಿಯ ಮತ್ತೊಂದು ಆರೋಪ. ತಾನು ಹೇಳ್ದಂತೆ ಕೇಳದಿದ್ರೆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿದ್ದಾಳೆ. ಈ ಸಂಬಂಧ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿ ಪೊಲೀಸರು ರಾಘವೇಂದ್ರನ ಕರೆಸಿ ಖಾಸಗಿ ಫೋಟೋಗಳನ್ನ ಡಿಲೀಟ್ ಮಾಡಿಸಿ ಬುದ್ಧಿವಾದ ಹೇಳಿ ಕಳಿಸಿದ್ರು. ಈ ಮೇಲಿನ ಹೇಳಿದ ಹಾಗೆ ಯುವತಿ ಯುವಕನ ಮೇಲೆ ಆರೋಪ ಮಾಡಿದ್ದು ಒಂದ್ ಕಡೆ ಆದ್ರೆ ಕೆಲ ದಿನಗಳ ಬಳಿಕ ರಾಘವೇಂದ್ರ ಮತ್ತೆ ಕೈ ಕೊಯ್ದುಕೊಂಡಿರುವ ಫೋಟೋ ಹಾಗೂ ಖಾಸಗಿ ಫೋಟೋಗಳನ್ನ ಯುವತಿಗೆ ಕಳುಹಿಸಿ ತಾನು ಹೇಳಿದ ಜಾಗಕ್ಕೆ ಬರುವಂತೆ ಬೆದರಿಕೆ ಹಾಕಿದ್ದಾನೆ ಎಂದು ಯುವತಿ ಮತ್ತೆ ಆರೋಪಿಸಿದ್ದಾಳೆ ಆ ಯುವಕನ ಮೇಲೆ. ಆದ್ರೆ ಇದೀಗ ಇದೇ ಪ್ರಕರಣಕ್ಕೆ ರಾಘವೇಂದ್ರನ ಕಡೆಯಿಂದ ಮತ್ತೊಂದು ತಿರುವು ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಯುವತಿಯ ಆರೋಪಗಳನ್ನು ತಳ್ಳಿ ಹಾಕಿರುವ ರಾಘವೇಂದ್ರ ಕಳೆದ 8 ವರ್ಷಗಳಿಂದ ಇಬ್ಬರು ಪ್ರೀತಿಯಲ್ಲಿದ್ದೆವು ಎಂದು ಹೇಳಿಕೊಂಡಿದ್ದಾನೆ. ಹಲವು ಸಾಕ್ಷಿಗಳ ಮೂಲಕ ಆಡಿಯೋ ವಿಡಿಯೋ ಜೊತೆಗೆ ಬೇರೆ ಹುಡುಗರ ಜೊತೆ ಚಾಟ್ ಮಾಡಿದ್ದನ್ನ ಬಟಾಬಯಲು ಮಾಡಿದ್ದಾನೆ. ಈಕೆ ಹಲವು ಯುವಕರ ಜೀವನದ ಜೊತೆ ಆಟವಾಡಿದ್ದಾಳೆ. ಇನ್ನು ಇತ್ತೀಚೆಗೆ ಮತ್ತೊಬ್ಬ ಯುವಕನ ಜೊತೆ ಪ್ರೀತಿಯಲ್ಲಿದ್ದ ವಿಚಾರ ಗೊತ್ತಾದ ಬಳಿಕ ತಾನು ಆಕೆಯಿಂದ ದೂರವಾಗಿದ್ದೇನೆ ಎಂದು ಆರೋಪಿಸಿದ್ದಾನೆ. ತಾನು ದೂರವಾಗಿದ್ದಕ್ಕೆ ಪ್ರತೀಕಾರವಾಗಿ ನನ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಲಾಗಿದೆ ಎಂದು ರಾಘವೇಂದ್ರ ಆರೋಪ ಮಾಡಿದ್ದಾನೆ. ಸದ್ಯ ಇಬ್ಬರ ಆರೋಪ ಪ್ರತ್ಯಾರೋಪಗಳಿಂದ ಪ್ರಕರಣ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಇನ್ನು ನಿಜಾಂಶ ಏನು, ಯಾರು ಹೇಳ್ತಾ ಇರುವುದು ಸತ್ಯ ಎಂಬುದು ಪೊಲೀಸರ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.